ಚಿಕ್ಕ ಚಿಕ್ಕ ಆರೋಪ ಮಾಡಿದ್ರೆ ಅದನ್ನ ಅರಗಿಸ್ಕೋಬಹುದು. ಕಳ್ಳಿ ಅನ್ನೋ ಆರೋಪ ಬಂದ್ರೆ ಅದು ಜೀವನ ಪೂರ್ತಿ ಒಂದ್ ಮಚ್ಚೆ ಹಾಗೆ ಉಳ್ಕೊಂಡೇ ಬಿಡುತ್ತೆ. ಬೇರೆಯವ್ರ ವಿಷಯನ್ ಬಿಡು ಬಾವ. ಆ ಕೆಲ್ಸ ನಾನ್ ಮಾಡಿರ್ತೀನಿ ಅಂತ ನೀನ್ ನಿಜವಾಗ್ಲೂ ನಂಬ್ತಿದ್ಯಾ? ನಂಬೇಕಾಗಿರೋ ಪರಿಸ್ಥಿತಿಗಳೇ ಕಾಣಿಸ್ತಿದೆ ಅವನಿ. ರಾತ್ರಿ ಆ ಕೋಣೆಗೆ ನೀನು ಹೋಗಿರ್ಲಿಲ್ಲ ಅಂದಿದ್ರೆ ನಿನ್ ಪರವಾಗಿ ನಾನು ನಿಲ್ತಾ ಇದ್ದೆ, ನಿನ್ ಪರವಾಗಿ ನಾನು ವಾದ ಮಾಡ್ತಿದ್ದೆ. ಇವಾಗ ನಾನು ವಾದಿಸಿದ್ರು ನನ್ನ ವಾದಗೆ ಬಲನೇ ಇರಲ್ಲ. ಆದ್ರೂ ನನಗೆ ಅನುಮಾನ ಇರ್ಬೇಕಾದ್ರೆ ನಾನು ಹೇಗೆ ವಾದಿಸಕ್ಕಾಗತ್ತೆ? ಎಲ್ರೂ ಆ ಮಾತಂತಿದ್ರೆ ನೋವಾಗತ್ತೆ. ನೀನ್ ಆ ಮಾತುಗಳನ್ನ ಹೇಳಿದ್ರೆ ಸತ್ತೋಗ್ಬೇಕು ಅನ್ಸತ್ತೆ. ನೋಡು ಅವನಿ, ಯಾವ ಮನುಷ್ಯ ಆದ್ರೂ ತನ್ನ ಮೇಲೆ ಬಂದಿರೋ ಆರೋಪನ ದೂರ ಮಾಡ್ಕೊಳ್ದೆ ಏನಾದ್ರೂ ಮಾಡ್ಕೊಂಡ್ರೆ ತಪ್ಪು ಮಾಡಿದಕ್ಕೆ ಹಾಗೆ ಮಾಡ್ಕೊಂಡ್ರು ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಹಾಗಂತ ಮಾಡ್ದೇ ಇರೋ ತಪ್ಪನ್ನ ಹೇಗೆ ಒಪ್ಕೊಳ್ಳಿ? ಹಾಗೆ ಮಾಡಕ್ಕಾಗಲ್ಲ ಅಲ್ವಾ ಬಾವ? ಒಳಗಡೆ ಹೋಗಿದ್ದೆ ಅಂತ ನೀನೇ ಒಪ್ಕೊಂಡಿದೀಯ. ಆ ಕೋಣೆಗೆ ನೀನು ಅಮ್ಮ ಬಿಟ್ರೆ ಬೇರೆ ಯಾರೂ ಹೋಗಲ್ಲ. ಹಾಗಿದ್ದಾಗ ಮತ್ತೆ ಹೇಗೆ ಹೋಗುತ್ತೆ? ಆ ಆರೋಪನ ಅಮ್ಮನ ಮೇಲೆ ಹಾಕ್ತೀಯಾ? ಪ್ರಾಣನಾದ್ರೂ ಬಿಡ್ತೀನಿ ಹೊರತು ಅತ್ತೆ ಮೇಲೆ ಆರೋಪನ ಹಾಕ್ತೀನ? ಅತ್ತೆ ಸಾಕ್ಷಾತ್ತಾಗಿ ಅಮ್ಮನೋ ರೂಪ. ಮೂಗುತ್ತಿ ನಮ್ಮ ಕುಟುಂಬದ ಆಚಾರಕ್ಕೆ ಉಪಯೋಗ ಆದಷ್ಟು ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರಲ್ಲ. ಅದನ್ನ ಮಾರಿದ್ರೆ ದುಡ್ಡು ಸಿಗುತ್ತೆ, ಆದ್ರೆ ಅದನ್ನ ಇಟ್ಕೊಳ್ಳೋದ್ರಿಂದ ಆ ಮನೆಗೆ ನಮ್ಮ ಆಚಾರ ಅಂತೂ ಬರಲ್ಲ. ಜೊತೆಗೆ ಅಮ್ನೋರ್ ಆಭರಣನ ಯಾರೇ ಕಳ್ತನ ಮಾಡಿದ್ರು ಅವರು ಶಿಕ್ಷೆನ ಅನುಭವಿಸ್ತಾರೆ. ಅಮ್ನೋರ್ ಶಕ್ತಿ, ಅಮ್ನೋರ್ ಮಹಿಮೆ ಅಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಿನಗೆ ದುಡ್ಡು ಅಗತ್ಯ ಇದ್ರೆ ನನ್ನ ಕೇಳು, ನಾನು ಕೊಡ್ತೀನಿ. ಅದನ್ ಬಿಟ್ಟು ಅಂತ ಕೆಲಸ ಮಾಡೋದು ಮಾತ್ರ ಕರೆಕ್ಟ್ ಅಲ್ಲ. ಮದ್ವೆ ಆಗ್ಬೇಕಾಗಿರೋಳು, ಒಳ್ಳೆ ಭವಿಷ್ಯ ಇರೋಳು, ಹೊರಗಡೆ ಪ್ರಪಂಚದಲ್ಲಿ ಬದುಕಬೇಕಾಗಿರೋಳು. ಈ ವಿಷಯ ಹೊರಗಡೆ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ 4 ಜನ ನೋಡೋ ನೋಟ, ಆಡೋ ಮಾತುಗಳು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊ. ಬೆಳಗ್ಗೆ ಅಷ್ಟರಲ್ಲಿ ನೀನ್ ಆ ಮೂಗುತಿನ ತಂದು ಕೊಡ್ಲಿಲ್ಲ ಅಂದ್ರೆ ನೀನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಒಂದು ಸಲ ಹೆಜ್ಜೆನ ಹೊರಗಡೆ ಇಟ್ಮೇಲೆ ನೀನ್ ತಂದು ಕೊಟ್ರು ಪ್ರಯೋಜನ ಇರೋದಿಲ್ಲ. ಆರೋಪ ಆರೋಪವಾಗಿ ಉಳಿದ್ಬಿಡತ್ತೆ. ಎಲ್ರ ಜೊತೆಗೆ ನೀನು ಕೂಡ ನಾನೇ ಕಳ್ಳಿ ಅಂತ ಅನ್ಕೊಂತಿದ್ಯಾ ಅಂದಂಗಾಯ್ತು. ನಿಜ ಗೊತ್ತಾಗೋವರೆಗೂ ಹಾಗೆ ಅನ್ಕೋಬೇಕಲ್ವಾ? ಹಾಗಲ್ಲ ಬಾವ. ಇನ್ನೇನು ಹೇಳ್ಬೇಡ. ಶ್ರೀಕರ್ ಆಡಿದ ಮಾತುಗಳು ನಿನಗೆ ಕಷ್ಟ ಅಂತ ಅನ್ನಿಸ್ಬಹುದು, ಆದ್ರೆ ನೀನ್ ಪಡೋ ನೋವುಗಿಂತ ನಮ್ ನೋವು ಹೇಗಿರುತ್ತೋ ಅರ್ಥ ಮಾಡ್ಕೊ. ನೋಡಮ್ಮ, ನೀನ್ ನಮ್ ಸೋದರ ಸೊಸೆ ಅಂತ ಗೊತ್ತಾಗೋಕ್ ಮುಂಚೆನೆ ನಿನ್ನ ಎಷ್ಟೋ ಪ್ರೀತಿಯಿಂದ ನಾವು ನೋಡ್ಕೊಂಡಿದೀವಿ. ನಿನಗ್ ಮದ್ವೆ ಮಾಡೋ ಜವಾಬ್ದಾರಿ ಕೂಡ ತಗೊಂಡ್ವಿ. ಲಾವಣ್ಯ ಅವರೆಲ್ಲ ನಿನ್ ವಿರುದ್ಧ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ನಾವು ನಿನ್ನೆ ಸಮರ್ಥನೆ ಮಾಡ್ತಿದ್ವಿ. ನಿನಗಾಗಿ ನಾವು ಇಷ್ಟೆಲ್ಲ ಮಾಡಿರುವಾಗ ನಮ್ ಬಗ್ಗೆ ನೀನ್ ಯಾಕೊಂದ್ ಸ್ವಲ್ಪ ಯೋಚನೆ ಮಾಡಬಾರ್ದು? ಮೂಗುತಿ ವಿಷಯ ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ಮಾವ, ನನ್ನ ನಂಬಿ. ನೀನ್ ಇದೇ ರೀತಿ ಮಾತಾಡ್ತಾ ನಿಂತಿದ್ರೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ನೀನ್ ನಮ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗ್ ಬರುತ್ತೆ. ನಾನ್ ಎಷ್ಟೇ ಹೇಳಿದ್ರು ಕೂಡ ನೀವ್ ನಂಬ್ತಾ ಇಲ್ಲ. ಹಾಗಂತ ಯಾವುದೋ ಒಂದ್ ಸುಳ್ಳು ಹೇಳಿ ನಾನ್ ನಿಮ್ಮನ್ನ ನಂಬಿಸ್ಬೇಕು ಅನ್ಕೊಂತಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ ಸೋದ್ರ ಮಾವ ಸೋದ್ರತ್ತೆ ತುಂಬಾ ಒಳ್ಳೆಯವರಾಗಿರೋದಕ್ಕೆ ನಿನ್ ಆಟಗಳು ಇನ್ನೂ ನಡೀತಾ ಇದೆ ಅವನಿ. ಮೂಗುತಿನ ತಂದ್ಕೊಡ್ದೆ ಹೋದ್ರೆ ಬರೀ ಮನೆಯಿಂದ ಆಚೆ ಹೋಗುವಂತ ಇದ್ದಾರೆ ಅಷ್ಟೇ. ಅದೇ ಬೇರೆಯವರಾಗಿದ್ರೆ ನಿನ್ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಯೋಚನೆ ಮಾಡು. ಇಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಕೂತಿರ್ತಿದ್ದೆ. ತಲೆ ತಲಾಂತ್ರದಿಂದ ಆಚಾರನ ಮುಂದೆ ತಗೊಂಡು ಹೋಗ್ತಾ ಇರೋ ಆಭರಣ ಅದು. ಅದನ್ನ ನೀನ್ ತಗೊಂಡಿದ್ಯಾ? ಚಿಕ್ಕ ವಿಷಯನ ಅದು? ಚಿಕ್ಕ ವಿಷಯ ಅಲ್ಲ. ಅದನ್ ಕಳ್ತನ ಮಾಡೋದು ದೊಡ್ಡ ಪಾಪ. ಕಳ್ತನ ಮಾಡ್ದೋರು ನಾಶ ಆಗೋಗ್ತಾರೆ.
ಅವರಿಗೆ ಉಳಿಗಾಲ ಇರೋದಿಲ್ಲ. ಕಳ್ತನ ಮಾಡ್ದೋರು ಭಯ ಪಡ್ಬೇಕು, ನನಗಂತ ಭಯ ಇಲ್ಲ. ನಾನೇ ತಗೊಂಡಿದ್ದೀನಿ ಅಂತ ಅನುಮಾನ ಬಂದಿದ್ಯಾ? ಹೇಗೆ ಶಾಪ ಹಾಕ್ತಿದ್ದಾಳೆ. ಆದ್ರೂ ಇಂಥ ಶಾಪಗಳು ನಮಗ್ ತಾಗಲ್ಲ ಬಿಡು. ನಿಹಾರಿಕಾ ಶ್ರೀಕರ್ ಮದ್ವೆ ನಡೆಯೋ ಸಮಯದಲ್ಲಿ ಅನ್ನಪೂರ್ಣಾದೇವಿ ವಿಗ್ರಹದ ಜೊತೆಗೆ ಮೂಗುತಿ ಕೂಡ ಮಂಟಪದಲ್ಲಿ ಇರಬೇಕು. ಇಬ್ಬರು ಮದುವೆ ಆದ್ಮೇಲೆ ಮೂಗುತಿನ ನಿಹಾರಿಕಾಗೆ ಹಾಕಬೇಕು. ಆಮೇಲೆ ಪ್ರತಿ ಹಬ್ಬದ ದಿನ, ಪೂಜೆ ದಿನ ನಿಹಾರಿಕಾ ಅದನ್ನ ಧರಿಸಿ ಆಚಾರನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ವಂಶದಲ್ಲಿ ಆ ಆಭರಣಕ್ಕೆ ತುಂಬಾ ಪ್ರಾಧಾನ್ಯತೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಮ್ಮ. ನಾನು ತಗೊಂಡಿಲ್ಲ ಅಂತ ನೀನು ಹೇಳ್ತಿದ್ಯಾ? ತಗೊಳ್ಳೋ ಅವಕಾಶ ನಿನಗೆ ಮಾತ್ರನೇ ಇರೋದು. ಮೂಗ್ತಿ ಸಿಗದೇ ಇದ್ರೆ ಮನೆಯಿಂದ ನಿನ್ನ ಹೊರಗೆ ಕಳಿಸಿ ನಿನ್ನ ಬಿಟ್ಬಿಡ್ತೀವಿ ಅನ್ಕೋಬೇಡ. ಅದು ಮತ್ತೆ ದೇವ್ರ ಮನೆ ಸೇರೋವರೆಗೂ ನಾವು ಬಿಡೋದಿಲ್ಲ. ಅವನಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾಳೆ ಈ ವಿಷಯ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಏನಂತಾರೆ ಹೇಳು? ಉಂಡ್ ಮನೆಗೆ ದ್ರೋಹ ಬಗದ್ಲು ಅಂತ ಮಾತಾಡ್ತಾರೆ. ವೇದವತಿ ಅವ್ರ ಸೋದರ ಸೊಸೆ ಆಗಿರೋ ನಿನ್ಗೆ ಅಂತ ಕೆಟ್ಟ ಹೆಸರು ಬೇಕಾ ಹೇಳು? ನಿನ್ ಒಳ್ಳೇದಕ್ಕೆ ಯೋಚನೆ ಮಾಡೋ ನಿಹಾರಿಕಾ ಕೂಡ ನಿನ್ನ ಬೇಡ್ಕೋತಾ ಇದ್ದಾಳೆ. ಅರ್ಥ ಮಾಡ್ಕೋ. ನೀವ್ ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ ಅತ್ತೆ. ಮತ್ತೊಂದು ವಿಷಯ, ಮೂಗುತಿ ಕಳ್ಕೊಂಡಿರೋ ವಿಷಯ ಊರವ್ರಿಗೇನಾದ್ರೂ ಗೊತ್ತಾಯ್ತು ಅನ್ಕೋ, ನಿನ್ನ ಮಾತ್ರ ಕ್ಷಮಿಸೋದಿಲ್ಲ. ಹೌದು ಅವನಿ, ಇದಕ್ಕೂ ಮೊದಲು ಯಾವ ಜನ ನಿನ್ನ ಹೊಗಳ್ತಿದ್ರು ಅದೇ ಜನ ನಿನ್ ಮೇಲೆ ಕಲ್ಲು ಎಸಿತಾರೆ, ಕೋಲಲ್ಲಿ ಹೊಡಿತಾರೆ. ಹಳ್ಳಿ ಅಮಾಯಕರು ಯಾವ್ದನ್ ಬೇಕಾದ್ರೂ ಸಹಿಸ್ಕೋತಾರೆ, ಆದ್ರೆ ದೇವ್ರಿಗೆ ಸಂಬಂಧಿಸಿರೋ ವಿಷಯದಲ್ಲಿ ಮಾತ್ರ ನಿಜವಾಗ್ಲೂ ಕ್ಷಮಿಸೋದಿಲ್ಲ. ನಿನ್ನಿಂದ ಮತ್ತೆ ಆ ಊರಿಗೆ ಬರ ಬಂತು ಅಂದ್ರೆ ಸುಮ್ನಿರಲ್ಲಮ್ಮ. ನೀವ್ ಪೂರ್ತಿಯಾಗಿ ನನ್ನ ಅಪಾರ್ಥ ಮಾಡ್ಕೊಂತಾನೆ ಇದ್ದೀರಾ. ನಾನ್ ಏನ್ ಹೇಳಿದ್ರು ನಂಬೋ ಪರಿಸ್ಥಿತಿಲಿ ನೀವಿಲ್ಲ. ಬೆಳಗ್ಗೆ ಆದ್ಮೇಲೆ ನೀವ್ ಯಾವ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನ್ ಸಿದ್ಧಾನೆ. ನೀವು ಎಷ್ಟೇ ಬಿಡಿಸ್ ಹೇಳಿದ್ರು, ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಅವನಿಗೆ ಯಾಕದ್ ಅರ್ಥ ಆಗ್ತಾ ಇಲ್ಲ? ನಿಮ್ ಮಾತನ್ನ ಗೌರವಿಸ್ಬೇಕು ಅಲ್ವಾ? ನಾವು ಕೊಟ್ಟಿರೋ ಗೌರವನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅವಳಿಗೆ ನಷ್ಟ ಆಗತ್ತೆ. ಎಸ್, ಈ ಸರಿ ಮಾತ್ರ ನನ್ನ ಸ್ಕೆಚ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗತ್ತೆ. ಎಸ್. ಕೊನೆ ಸಲ ಕೇಳ್ತಾ ಇದ್ದೀನಿ, ಮೂಗುತಿ ತಗೊಂಡ್ ಬಂದ್ ಕೊಡ್ತೀಯಾ ಇಲ್ವಾ? ಕೊನೆ ಸಲ ಅಲ್ಲ, ನೀವು 1,00,000 ಸಲ ಕೇಳಿದ್ರು ನಂದು ಒಂದೇ ಉತ್ತರ ಅತ್ತೆ. ನಾನ್ ತಗೊಂಡಿಲ್ಲ, ನನ್ನ ಹತ್ರ ಇಲ್ಲ. ಅದೇನಾಯ್ತೋ ತಗೊಂಡವ್ರು ಗೊತ್ತಿರ್ಬೇಕು, ಆ ಅಮ್ಮನವ್ರು ಗೊತ್ತಾಗ್ಬೇಕು. ಇದನ್ ಮೀರಿ ನಾನೇನು ಹೇಳೋದಿಲ್ಲ ಅತ್ತೆ. ಅಮ್ಮ ಅವನಿ ಅಂತ ಮುದ್ದು ಮಾಡ್ತಾ ಕೇಳಿದ್ರೆ ಹೇಳ್ತಾಳಾ? ಕೆನ್ನೆಗೆ ಬಾರಿಸಿದ್ರೆ ಹೇಳ್ತಾಳೆ, ಇಲ್ಲ ಅಂದ್ರೆ ಅರೆಸ್ಟ್ ಮಾಡಿಸಿದ್ರೆ ಹೇಳ್ತಾಳೆ. ನೀನ್ ಹೇಳ್ತಿರೋದು ಕರೆಕ್ಟ್ ಕಣೋ. ಆ ಅಪ್ಪ ಅಮ್ಮನ ವರ್ತನೆ ಹೇಗಿದೆ ಅಂತಂದ್ರೆ ಕೋಲು ಮುರಿಬಾರ್ದು, ಹಾವು ಸಾಯ್ಬಾರ್ದು ಅನ್ನೋ ಹಾಗಿದೆ. ಜೈಲಿಗೆ ಹಾಕ್ಸಿ 4 ಬಾರಿಸಿದ್ರೆ ದೊಡ್ಡ ದೊಡ್ಡ ಟೆರರಿಸ್ಟ್ಗಳೇ ನಿಜ ಬಾಯಿ ಬಿಡ್ತಾರೆ. ಅವನಿ ಹತ್ರದಿಂದ ನಿಜಾನ ಬಾಯಿ ಬಿಡಿಸ್ತೇ ಇರ್ತಾರ? ಅತ್ತೆ, ನೀವಿಷ್ಟು ಮೃದುವಾಗಿ ಡೀಲ್ ಮಾಡಿದ್ರೆ ಪಂಚಾಯಿತಿ ಹೀಗೆ ಮುಂದುವರಿತಾನೆ ಹೋಗ್ತಾ ಇರುತ್ತೆ. ಬೇಗ ಏನೋ ಒಂದ್ ನಿರ್ಧಾರ ತಗೊಳ್ಳಿ. ತುಂಬಾ ಜಾಸ್ತಿನೇ ಗಡುವು ಕೊಟ್ಟಿದ್ರಿ, ಆದ್ರೂ ಕೂಡ ಅವನಿ ಬಾಯಿಂದ ನಿಜ ಬರ್ತಾ ಇಲ್ಲ. ಖಂಡಿತ ಅಕ್ಕ ತಂಗಿ ಇಬ್ರು ಸೇರಿ ಮೂಗ್ತಿನ ಯಾವ್ದೋ ಮಾರ್ವಾಡಿಗೆ ಮಾರಿರ್ತಾರೆ. ನೀನ್ ಹೇಳಿದ ಕೆಲ್ಸನೇ ನಾನ್ ಮಾಡಿದ್ರೆ ನನ್ ತಲೆ 1000 ತುಂಡಾಗ್ತಿತ್ತು ಕಾವ್ಯ. ಅವನಿ, ನಿನಗೆ ಯಾವುದೇ ಸಹಾಯ ಬೇಕು ಅಂದ್ರೂ ನಾನು ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ಮೂಗುತ್ತಿನ ಕೊಟ್ಟು ನಿನ್ ಮೇಲ್ ಬಂದಿರೋ ಆರೋಪನ ದೂರ ಮಾಡ್ಕೋ. ನನ್ನ ಹತ್ರ ಇಲ್ದೇ ಇರೋದನ್ನ ನಾನು ಎಲ್ಲಿಂದ ತಂದ್ಕೊಡ್ಲಿ ಭಾವ?
ಎಷ್ಟು ಸಲ ಕೇಳ್ತಿದ್ರು ನೆನ್ನೆಯಿಂದ ಇದೇ ರೀತಿ ಮಾತಾಡ್ತಿದ್ಯಾ. ಇನ್ನು ನಿನ್ನ ಕ್ಷಮಿಸ್ಬಾರ್ದು. ಮೂಗುತಿನ ಅಮ್ಮನವ್ರೆ ತನ್ನ ಹತ್ರ ಹೇಗೆ ತರಿಸ್ಕೋಬೇಕೋ ಹಾಗೆ ತರಿಸ್ಕೋತಾರೆ. ನೀನಿನ್ನು ನನ್ನ ಮನೇಲಿರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗು. ಈ ದಿನಗಳಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ನಿನ್ನಂತವಳು ನೋಡಿದಾಗ ಅರ್ಥ ಆಗುತ್ತೆ. ನೀನು ಈ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು. ಪ್ರಸಾದ್ ರಾವ್ ಅವರೇ, ಏನ್ ಸರ್ ನೀವು ಮಾಡ್ತಿರೋ ಕೆಲಸ? ನನ್ನ ಹೆಂಡತಿ ಆಗೋಳ್ನ ಅವಮಾನ ಮಾಡ್ತಾ ಇದ್ದೀರಾ. ಪ್ರಾಸ ಬರ್ತಿದೆ ಅಂತ ಅನವಶ್ಯಕವಾಗಿ ಆಯಾಸ ಪಡ್ತಾ ಮಾತಾಡ್ಬೇಡ. ಅಪ್ಪ ನೀನ್ ಕೂಡ ಪ್ರಾಸದಲ್ಲೇ ಮಾತಾಡ್ದೆ. ಯಾವುದೋ ಫ್ಲೋ ಅಲ್ಲಿ ಹಾಗೆ ಮಾತಾಡ್ದೆ ಬಿಡು. ಅವನಿನ್ನ ಹೇಗೆ ಹೊರಗಡೆ ಕಳಿಸ್ತಾ ಇದ್ದೀರಾ? ನಡೆದಿದ್ದನ್ನ ಹೇಳೋದಕ್ಕೆ ನನಗ್ ನಾಚಿಕೆ ಆಗ್ತಿದ್ಯಪ್ಪ. ಮೂಗುತಿ ಮಿಸ್ ಆಗಿರೋದ್ರ ಬಗ್ಗೆ ತಾನೆ? ಹೌದಪ್ಪ. ನಿಹಾರಿಕಾ ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿದಾಳೆ. ಬಟ್ ನಾನಂತೂ ನನ್ನ ಅವನಿ ಅಂತ ಕೆಲಸ ಮಾಡಿದಾಳೆ ಅಂತ ನಂಬಲ್ಲ. ನಿನ್ ನಂಬಿಕೆ ಯಾರಿಗ್ ಬೇಕು? ನಮ್ಮ ಮನೆ ಸಮಸ್ಯೆ ಬಗ್ಗೆ ನಮಗ್ ಮಾತ್ರನೇ ಗೊತ್ತಾಗುತ್ತೆ. ಸಮಸ್ಯೆ ಜಗಳ ಯಾವ ಮನೇಲಿ ಇರೋದಿಲ್ಲ, ಎಲ್ರ ಮನೇಲೂ ಇರುತ್ತೆ. ಅಷ್ಟ್ ಮಾತ್ರಕ್ಕೆ ಒಂದು ಹೆಣ್ಣನ್ನು ಅವಮಾನಿಸಿ ಮನೆಯಿಂದ ಹೊರಗಡೆ ಕಳಿಸ್ತಿದ್ದೀರಾ? ನಮ್ಮ ಮನೇಲಿ ತಪ್ಪು ಮಾಡಿದವ್ರು ಯಾರೇ ಆದ್ರೂ ಸರಿ, ಶಿಕ್ಷೆ ಅನುಭವಿಸ್ಲೇಬೇಕು. ಅವನಿ ಮೇಲೆ ನಮಗೆಲ್ಲರಿಗೂ ಒಳ್ಳೆ ಅಭಿಪ್ರಾಯನೇ ಇದೆ. ಮತ್ ಯಾಕೆ ಹಾಗೆ ಮಾಡ್ತಿದ್ದಾಳೋ ಅರ್ಥನೇ ಆಗ್ತಿಲ್ಲ. ಅವನಿ ನಮ್ಮನೇಲಿರೋದಕ್ಕೆ ನಾವು ಒಪ್ಕೊಳ್ಳಲ್ಲ. ಹೌದು, ಒಪ್ಕೊಳ್ಳೋ ಮಾತೇ ಇಲ್ಲ. ನಿಮ್ ಮನೆ ಬಿಟ್ರೆ ನನ್ನ ಹೆಂಡತಿ ಆಗೋಳಿಗೆ ಬೇರೆ ಮನೆ ಗತಿ ಇಲ್ಲ ಅನ್ಕೊಂಡಿದ್ದೀರಾ? ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಮ್ಮ ಅಕ್ಕನ ಮನೆಗೆ. ನಮ್ಮ ಮದ್ವೆವರೆಗೂ ಅವನಿ ಅಲ್ಲೇ ಇರ್ತಾಳೆ. ನೀವೆಲ್ಲರೂ ಸೇರಿ ಕಳ್ಳಿ ಅಂತ ಅಪವಾದ ಹೊರಿಸಿ ಹೊರಗಡೆ ಕಳಿಸ್ಬಿಟ್ರೆ ಬೀದಿಗೆ ಬರ್ಬೇಕಾಗಿರೋ ಕರ್ಮ ಅವನಿಗಿಲ್ಲ. ನನ್ನ ಅವನಿಗೆ ನಾನಿದ್ದೀನಿ, ನಾನ್ ಜೊತೆಯಾಗಿರ್ತೀನಿ. ಅವನಿ, ನೀನೇನು ಬೇಜಾರು ಮಾಡ್ಕೋಬೇಡ. ಒಳ್ಳೆಯವ್ರ ಮೇಲೆ ಅವಾಗವಾಗ ಇಂಥ ಆರೋಪಗಳು ಸಹಜ. ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮೇಲೆ ಆರೋಪಗಳು ತಪ್ಪಲಿಲ್ಲ. ಅಷ್ಟು ಮಾತ್ರಕ್ಕೆ ಕೃಷ್ಣ ಕಳ್ಳ ಆದ ಹಾಗಲ್ಲ ಅಲ್ವಾ? ಅವನಿ, ನಿನಗೆ ಇನ್ನೊಂದು ವಿಷಯ ಹೇಳ್ತಿದ್ದೀನಿ. ಅದೇ 6ನೇ ತಾರೀಕು ಇವ್ರು ನಿನಗೆ ಮದುವೆ ಮಾಡಲಿಲ್ಲ ಅಂದ್ರು ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋತೀನಿ. ಎಲ್ರೂ ಹತ್ರ ನೀನು ಬಯಸ್ಕೊಳ್ಳೋ ಕರ್ಮ ನಿನಗೆ ಬಂದಿಲ್ಲ. ನಡಿ, ನಾವು ಹೊರಟೋಗೋಣ. ಅವಮಾನ ಆಗಿರೋ ಜಾಗದಲ್ಲಿದ್ರೆ ಇನ್ನಷ್ಟು ಕೀಳಾಗ್ಬಿಡ್ತೀಯ. ನಮ್ಮ ಅಕ್ಕನ ಮನೆಗೆ ಹೋಗೋಣ ಬಾ. ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ. ಇನ್ನು ಒಂದು ಕ್ಷಣನೂ ನೀನಿಲ್ಲಿರ್ಬೇಡ. ವೇದವತಿ ಅವ್ರು ಹೇಳಿದ ಮೇಲೂ ನೀನು ಎಲ್ಲಿರ್ತೀಯ? ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಹೊರತು ನಿಮ್ ಜೊತೆ ಯಾಕೆ ಬರ್ತೀನಿ? ಅವನಿ, ಸಿಚುವೇಶನ್ ಅರ್ಥ ಮಾಡ್ಕೊ. ನೀನ್ ನನ್ನ ಜೊತೆ ಬರೋದೇ ಕರೆಕ್ಟ್. ಹೋಗೋಣ ಬಾ. ಬಿಡು ಬಿಡು ನನ್ನ ಬಾವಾ. ನನಗೇನು ಗೊತ್ತಿಲ್ಲ. ನೀನು ಕೂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಂಗೆ ತುಂಬಾ ನೋವಾಗ್ತದೆ. ನಾನು ವಿಕಾಸ್ ಜೊತೆಲಿ ಹೋಗಲ್ಲ. ಬಾವಾ, ನನ್ನ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ. ನಿನ್ನ ಬಂಗಾರದ ಹಾಗೆ ನೋಡ್ಕೋತೀನಿ ಅವನಿ. ನನ್ನ ಜೊತೆ ಬರೋದೇ ಕರೆಕ್ಟ್. ಬಾ. ನಿಂತ್ಕೋ ವಿಕಿ.
ಯಾಕೆ ತಡೀತಿದ್ಯಾ ನಿಹಾರಿಕಾ? ಮೂಗುತಿ ಸಿಕ್ತು. ಎಲ್ಲಿ ಸಿಕ್ತಮ್ಮ? ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡುವಾಗ ನಾವು ಸರಿಯಾಗಿ ಗಮನಿಸಿರ್ಲಿಲ್ಲ ಅತ್ತೆ. ದೇವ್ರ ಕೋಣೆ ಹೊಸ್ಲಿನ ಹತ್ರ ಬಾಗ್ಲಿಗೆ ಸಿಕ್ಕಾಕೊಂಡಿತ್ತು. ನನಗೊಂದು ಪ್ಲಾನ್ ಹೇಳಿ ಇಲ್ಲಿ ಇನ್ನೊಂದು ಪ್ಲಾನ್ ಓಪನ್ ಮಾಡಿದ್ಲಲ್ಲ, ನನ್ನ ಬಕರ ಮಾಡೋದಕ್ಕ. ನಾನಾಗ್ಲಿ ಅವನೇ ಆಗ್ಲಿ ತೆಗಿದೇನೆ. ಮೂಗುತಿ ಕೆಳಗಡೆ ಹೇಗ್ ಬಿತ್ತು? ತುಂಬಾ ಆಶ್ಚರ್ಯ ಆಗ್ತಿದೆ. ಅವನಿನ ಹೊರಗಡೆ ಹಾಕೋದಕ್ಕೆ ಈ ಅವಕಾಶನ ಉಪಯೋಗಿಸ್ಕೋತೀನಿ ಅಂತ ನಮ್ಮ ಹತ್ರ ಹೇಳಿದ್ ನಿಹಾರಿಕಾ ಹೀಗ್ ಮಾಡ್ತಿದ್ದಾಳಲ್ಲ, ಯಾಕೆ? ಹೇಗ್ ಬಿತ್ತೋಗಿತ್ತೋ ಗೊತ್ತಿಲ್ಲ, ಆದ್ರೆ ಅರ್ಧ ಗಂಟೆ ಮುಂಚೆ ನನಗ್ ಸಿಕ್ತು. ನಾನೇ ಬಂದು ಹೇಳೋಣ ಅನ್ಕೊಳ್ಳೋ ಅಷ್ಟರಲ್ಲಿ ನೀವು ಅವನಿನ ಹೊರಗಡೆ ಕಳಿಸೋ ನಿರ್ಧಾರ ತಗೊಂಡ್ರಿ. ನೀವೆಲ್ರೂ ಸೇರಿ ಪ್ರತಿ ವಿಷಯನೂ ತುಂಬಾ ದೊಡ್ಡದಾಗೋ ಹಾಗೆ ಮಾಡಿ ಯೋಚನೆ ಮಾಡೋದಕ್ಕೆ ಸಮಯ ಕೂಡ ಇಲ್ದೇ ಇರೋ ಹಾಗೆ ಮಾಡ್ತಿದ್ದೀರಾ. ನಿಮ್ಮಿಂದ ಅನವಶ್ಯಕವಾಗಿ ಅವನೀನ ಆರೋಪಿಸಿದ್ವಿ. ಅಮ್ಮ ಅವನಿ, ನಾವು ತುಂಬಾ ಆತರ ಬಿದ್ವಿ, ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನಿಹಾರಿಕಾ, ಅಷ್ಟಕ್ಕೂ ನೀನೇ ಇದಕ್ಕೆಲ್ಲ ಕಾರಣ ಗೊತ್ತಾ? ನಾನಾ? ನೀನ್ ಅವನಿನ ಅನುಮಾನಿಸಿದ್ದಕ್ಕೆ ಇದೆಲ್ಲ ನಡೆದಿದ್ದು. ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರೋದಕ್ಕೆ ನಿಹಾರಿಕಾಗ ಅನುಮಾನಿಸಿದ್ಲು. ನಿಹಾರಿಕಾ ತಪ್ಪೇನಿದೆಯಮ್ಮ? ಯಾವುದೇನಾದ್ರೂ ಸರಿ, ಆತ್ರ ಪಟ್ಟಿದ್ದಕ್ಕೆ ಅವನಿಗೆ ನಿಹಾರಿಕಾ ಸಾರಿ ಹೇಳಲೇಬೇಕು. ಹೇಳ್ತೀನಿ ಅತ್ತೆ. ಸಾರಿ ಅವನಿ. ಅಮ್ಮ ಅವನಿ, ದೊಡ್ಡ ಮನಸ್ಸು ಮಾಡಿ ನೀನು ನನ್ನ ಬೇಡ ಅತ್ತೆ, ನೀವ್ ನನ್ನ ಕ್ಷಮಿಸು ಅಂತ ಕೇಳೋ ದಿನ ಬರಬಾರ್ದು. ಅದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಈ ಮನೇಲಿ ಅಣ್ಣ, ಅಕ್ಕ, ತಂಗಿ, ಅತ್ತಿಗೆ, ಭಾವನಂತ ಸ್ವಂತದವರು ಇದ್ದಾರೆ. ಎಲ್ಲರ ಹತ್ರ ಬೈಸ್ಕೊಳ್ಳೋದು ನನಗೆ ಅಭ್ಯಾಸ. ನನ್ನ ಮೇಲೆ ಆರೋಪ ಮಾಡೋದು ನಿಮಗೆ ಅಭ್ಯಾಸ. ನಂದು ಒಂದೇ ವಿನಂತಿ, ಕೆಲವು ನಿಜಗಳು ಹೇಗಿದ್ರೂ ಗೊತ್ತಾಗತ್ತೆ, ಅಷ್ಟರಲ್ಲಿ ಅವಸರ ಮಾಡಬೇಡಿ. ಈಗಷ್ಟೇ ಫ್ಲೋ ಅಲ್ಲಿ ಏನೇನೋ ಅಂದ್ಬಿಟ್ಟೆ, ಅದನ್ನ ನೀವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ಅವನಿ ಜೊತೆ ನನ್ನ ಮದ್ವೆನ ನೀವೇ ಮಾಡಿ. ಅತ್ತೆಯವರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಬಿಡು ವಿಕಿ. ನೀನಿವಾಗ ಹೊರಡು. ನಾನು ಏನೋ ಅನ್ಕೊಂಡ್ ಬಂದ್ರೆ ಇಲ್ಲಿ ಇನ್ನೇನೋ ಆಗೋಯ್ತು. ಹೇಳಿದ್ದು ನಿನಗೆ, ಹೊರಡು. ಹೋಗ್ಬರ್ತೀನಿ ಆಂಟಿ. ಒಳ್ಳೇದಪ್ಪ. ಹೋಗ್ಬರ್ತೀನಿ ಅಂಕಲ್.